ಇನ್ನು ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ. ಮಠದ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯ ನಿರ್ಮಾಣ ಆಗಿದೆ. ವೇದಿಕೆಯಲ್ಲಿ 8 ರಿಂದ 9 ಜನ ಮಾತ್ರ ಕೂತ್ಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿರೋದು. ವೇದಿಕೆ ಮುಂಭಾಗ ಗಣ್ಯರು, ಅತಿ ಗಣ್ಯರಿಗೆ ಆಸನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅದಾದ ಬಳಿಕ ಗಣ್ಯರ ಹಿಂಭಾಗ ಸಾರ್ವಜನಿಕರಿಗೆ ಕೂರೋದಕ್ಕೆ ಅವಕಾಶವನ್ನ ಕಲ್ಪಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರ ಮೇಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು ಗಮನಾರ್ಹ. ಭದ್ರತೆಗೋಸ್ಕರನೇ 2,500 ಪೊಲೀಸರನ್ನ ನಿಯೋಜನೆ ಮಾಡಿರೋದು ವಿಶೇಷ. ಈ ಕ್ಷೇತ್ರ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿರೋದು. ಬೆಂಗಳೂರಿಂದ ಸುಮಾರು 110 ಕಿಲೋಮೀಟರ್. ಕಾಲಭೈರವ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ, ಸುಮಾರು 500 ವರ್ಷಗಳ ಇತಿಹಾಸ. ಅಲ್ಲಿ ಇವತ್ತು ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ, ಅದಾದ ಬಳಿಕ ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಿದ್ದಾರೆ. ಬಟ್ ಗಮನಾರ್ಹ ಸಂಗತಿ ಯಾವುದು ಅಂತ ಹೇಳಿದ್ರೆ, ಆ ವೇದಿಕೆಯಲ್ಲಿ ಸುಮಾರು 8 ರಿಂದ 9 ಜನಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದು ಯಾರ್ಯಾರು ಅನ್ನೋದು ಕೂಡ ಕುತೂಹಲ ಇದೆ, ನೋಡೋಣ. ಮೈಸೂರಿಂದ ನೇಗಿಲ ಯೋಗಿ ಸಂಸ್ಥೆಯಿಂದ ಬಂದಿದೀವಿ. ಸೊ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಹೇಳೋಂಗೆ ವಯಸ್ಸಾದವರಿಗೆ ಅದಷ್ಟೇ ಅಲ್ಲ, ಬೇರೆ ಲೇಡೀಸ್ಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಒಂದು ವ್ಯವಸ್ಥೆ ಅಂದ್ರೆ ಬಸ್ಸನ್ನ ಬಂದು ಮೇಲ್ಗಡೆ ಇಳಿಸ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿ ಎಲ್ಲಾದ್ರೂ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಒಂದು ಮಾಡ್ಬೇಕಿತ್ತು. ಅದ್ ಬಿಟ್ರೆ ಇನ್ನು ಮೈಸೂರಿಂದ ನೇಗಿಲ ಯೋಗಿ ಸಂಸ್ಥೆಯಿಂದ ಬಂದಿದೀವಿ. ನಮ್ಮ ಜನಾಂಗದ ಕುಲದೇವರು ಅಂತ ಹೇಳ್ಬೋದು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ. ಈ ಒಂದು ಮಂದಿರವನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ. ನಮ್ಮ ಜನಾಂಗಕ್ಕೆ ಇದಾಗಿದೆ. ಅದೇ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ವಯಸ್ಸಾದವರಿಗೆ ಇದೊಂದು ವ್ಯವಸ್ಥೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿತ್ತು. ನಮ್ಮ ಬಹಳ ವಿಶೇಷವಾದ ದಿನ ಅಂತ ಹೇಳ್ಬೋದು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಶ್ರೀಯುತ ನರೇಂದ್ರ ಮೋದಿ ಅವರು ಈ ಒಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಾಡಕ್ ಬರ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಖುಷಿಯಾಗಿದೆ. ನಾವು ಈಗಾಗಲೇ ಮೈಸೂರು ಅರಮನೆಗೆ ಒಂದ್ಸಲ ಬಂದ್ರಿ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಮಾಡ್ಲಿಕ್ಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮಗೆ ಆದಿಚುಂಚನಗಿರಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಈಗ ಕರ್ನಾಟಕಕ್ಕೂ ಮತ್ತು ಉತ್ತರ ಭಾರತಕ್ಕೂ ಸಂಪರ್ಕದ ಕೊಂಡಿಯಾಗಿರೋದು ನಾಥ ಪರಂಪರೆಯ ಈ ಮಠ. ಇವತ್ತು ಭೈರವೈಕ್ಯ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಹಂತದಲ್ಲಿ ಪ್ರಧಾನಿಗಳು ಭಾಗಿಯಾಗ್ತಿರೋದು ಬಹಳ ಸಂತಸದ ವಿಚಾರ. ಅಲ್ಲಿ ಕಲ್ಪಿಸಿರುವಂಥ ವ್ಯವಸ್ಥೆ, ಪ್ರಧಾನಿಗಳು ಬರ್ತಿರುವಂತಹ ಟೈಮು, ಹಾಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ವೇದಿಕೆ ಮೇಲೆ ಅವಕಾಶ ಅನ್ನೋದು ಕುತೂಹಲ. ಪ್ರಜ್ವಲ, ಆದಿಚುಂಚನಗಿರಿ ಮಠಕ್ಕೆ ದೊಡ್ಡ ಮಟ್ಟಕ್ಕೆ ಇತಿಹಾಸ ಇದೆ. ಉತ್ತರ ಭಾರತಕ್ಕೂ ಮತ್ತು ದಕ್ಷಿಣ ಭಾರತಕ್ಕೂ ಕೂಡ ನೇರವಾದಂತಹ ಕೊಂಡಿ ಅಂತೇಳಿ ಹೇಳ್ಬೋದು. ನಾಥ ಪರಂಪರೆ ಎಲ್ಲ ಹೇಳ್ತಾ ಇರ್ತೀವಿ. ಆದಿ ಯೋಗಿ ಅಂದ್ರೆ ಆದಿ ಯೋಗಿ ಇರ್ಬೋದು. ಅದೇ ರೀತಿಯಾಗಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳು ಎಲ್ಲವೂ ಕೂಡ ಒಂದು ಕೊಂಡಿ ಅಂತ ಭಾಸವಾಗುತ್ತೆ. ಹೀಗಾಗಿ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇದ್ದಾರೆ. ಹೀಗಾಗಿ ಪದ್ಮಭೂಷಣ ಬಾಲಗಂಗಾಧರನಾಥ ಸ್ವಾಮೀಜಿಗಳೇ ಲಿಂಗೈಕ್ಯರಾಗಿದ್ರು. ಈಗ ಅವರ ಏನು ಗದ್ದುಗೆ, ಅದೇ ರೀತಿಯಾಗಿ ಭೈರವೈಕ್ಯ ಮಂದಿರವನ್ನು ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂತೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈ ಒಂದು ಮಠಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಮಠದ BGS ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟಗಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಒಟ್ಟು 1 ಲಕ್ಷಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಎಲ್ಲರಿಗೂ ಕೂಡ ವ್ಯವಸ್ಥೆಗಳು ಮಾಡ್ಕೊಳ್ಳಲಾಗಿದೆ. ನೀವು ನೋಡಬಹುದು, ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ಅದನ್ನು ಕೂಡ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಇವತ್ತು ಪೊಲೀಸ್ನವರು ಕೂಡ ದೊಡ್ಡ ಮಟ್ಟಿಗೆ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. 2,500 ಜನ ಪೊಲೀಸ್ನವರು ಕೂಡ ಭದ್ರತೆಗೋಸ್ಕರ ಆಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ಸಾಮಾನ್ಯ ಜನ, ಅದೇ ರೀತಿಯಾಗಿ VIP ಹಾಗೆ VVIP ಪಾಸ್ಗಳನ್ನು ಕೂಡ ಕೊಡಲಾಗಿದ್ದು, ಈ ಮೂಲಕ ದೊಡ್ಡ ಮಟ್ಟಕ್ಕೆ ಭದ್ರತೆಯನ್ನು ಕೊಡಲಾಗಿದೆ. ಹೀಗಾಗಿ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು 10 ಗಂಟೆಗೆ HALಗೆ ಬರ್ತಾರೆ. HALಗೆ ಬಂದು 11 ಗಂಟೆ ಅಷ್ಟೊತ್ತಿಗೆ ಮಠಕ್ಕೆ ಬರ್ತಾರೆ. 11 ಗಂಟೆಗೆ ಮಠಕ್ಕೆ ಬಂದು ಅಲ್ಲಿಂದ ಮಠದಲ್ಲಿ 3-4 ಕಾರ್ಯಕ್ರಮ. ಒಂದು ಕಾಲಭೈರವನಾಥನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಅಲ್ಲಿ ಮತ್ತೆ ಗೋರಕ್ಷನಾಥರು ತಪಸ್ಸು ಮಾಡಿದಂತ ಒಂದು ಜ್ವಾಲಾಮುಖಿ ಪೀಠ ಇತ್ತು. ಆ ಪೀಠಕ್ಕೆ ನಮಸ್ಕರಿಸ್ತಾರೆ. ಅದು ವಿಶೇಷ ಪೂಜೆ ಆದ ಬಳಿಕ ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಕಾತುರದಿಂದ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ಭಾಗದ ಜನ ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಯಶವಂತಪುರ ಕ್ಷೇತ್ರದಿಂದ ಬಂದಿದ್ದೀವಿ. ಸುಮಾರು 150 ಬಸ್ ಮಾಡ್ಕೊಂಡು ನಾವು ಬಂದಿದ್ದೀವಿ. ನಮಗೆ ಇವತ್ತು ನಮ್ಮ ಸಮುದಾಯದ ಇವತ್ತು ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇರೋದಕ್ಕೆ ನಮ್ಗೆ ಭಾರಿ ಖುಷಿ ಆಗ್ತಾ ಇದೆ. ನಾವಿವತ್ತು ನಮ್ಮ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಗುರುಗಳಿಗೆ ಇವತ್ತು ಒಂದು ಋಣ ತೀರಿಸುವಂಥ ಕಾಲ ಅನ್ನೋ ಒಂದು ಇದಿದೆ. ಯಾಕೆಂದ್ರೆ ಸುಮಾರು 100 ಕೋಟಿ ಖರ್ಚು ಮಾಡಿ ಒಂದು ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನೋಡೋಕ್ಕೆ ಖುಷಿ ನಮಗೆ. ನಾವು 3 ದಿವಸದಿಂದ ಇಲ್ಲೇ ಬಂದು ವಾಲಂಟಿಯರ್ ಕೆಲಸ ಮಾಡ್ಕೊಂಡು
ಮಾಡ್ಕೊಂಡು ಇಲ್ಲೇ ಇದ್ದೀವಿ. ನಮಗೆ ಇವತ್ತು ಉದ್ಘಾಟನೆ ಆಗ್ತಿರೋದು ನಮಗೆ ತುಂಬಾ ಖುಷಿ ಆಗ್ತಿದೆ. ನಮಗೆ ಇಡೀ ನಮ್ಮ ಸಮುದಾಯಕ್ಕೆ ಒಂದು ಹೆಮ್ಮೆ ವಿಷಯ. ಇವತ್ತು ನರೇಂದ್ರ ಮೋದಿ ಅವ್ರು ಬರ್ತಾವ್ರೆ ಅಂತಂದ್ರೆ ನಾವು 3 ದಿವಸದಿಂದ ಈ ಪ್ರಿಪ್ರೇಷನ್ ನೋಡೋಕ್ಕೋಸ್ಕರ ನಮ್ಮನ್ನು ಕಾಯ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಇಡೀ ದೇಶದಲ್ಲೇ ಇದು ಒಂದು ಭವ್ಯ ಮಂದಿರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. BJS ಸ್ವಾಮೀಜಿಗಳು ಬಾಲಗಂಗಾಧರ ಸ್ವಾಮಿ ದೊಡ್ಡ ಸಾಧನೆ ಮಾಡಿದ್ರು. ಅವರ ಈ ಗದ್ದುಗೆ ಉದ್ಘಾಟನೆಗೆ ಭೈರವೈಕ್ಯ ಮಂದಿರ ಉದ್ಘಾಟನೆ ಮೋದಿ ಬರ್ತಿರೋದು ಎಷ್ಟು ಖುಷಿ ನಿಮಗೆ? ಸರ್, ಅದು ನಾವು ಇವತ್ತು ಹೇಳ್ಬೇಕು ಅಂದ್ರೆ ನಾವು ಇವತ್ತು ಎಲ್ಲೋ ಒಂದು ನಾವು ಪೂರ್ವ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯ ನಾವು ಇವತ್ತು ಅದನ್ನ ಆ ಕ್ಷಣಗಳನ್ನ ನೋಡೋದಕ್ಕೆ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದು. ನಮ್ಮ ನರೇಂದ್ರ ಮೋದಿ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅದನ್ನ ಇವತ್ತು ಲೋಕಾರ್ಪಣೆ ಮಾಡ್ತಿದ್ದಾರೆ. ಆ ಕ್ಷಣನ ನಾವು ನೋಡಿ ಕಣ್ ತುಂಬ್ಕೊಬೇಕು ಅನ್ನೋದೇ ನಮ್ಗೆ ಎಲ್ರಿಗೂ ತುಂಬಾ ಆಸೆ ಇದೆ. ಅದು ನಮ್ಮ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು, ನಮ್ಮ ದೇಶದ ಹೆಗ್ಗಳಿಕೆ, ನಮ್ಮ ಮಠದ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ನಿರ್ಮಲಾ ಸ್ವಾಮೀಜಿ ಅವರಿಗೆ ನಾವು ಅವರ ಗುರುಗಳ ಒಂದು ಇದನ್ನ ಭವ್ಯ ಮಂದಿರನ ಇವತ್ತು ಲೋಕಾರ್ಪಣೆ ಮಾಡಿಸಿರೋದು ಅವ್ರ ಕೈಲಿ ನಮ್ಮ ಎಲ್ಲರಿಗೂ ಹೆಮ್ಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಭಕ್ತರು ಕೂಡ ಅದೇ ಹೇಳ್ತಿರೋದು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರೋದು ತುಂಬಾ ಸಂಸದ ವಿಚಾರ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ದೊಡ್ಡ ಮಟ್ಟ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿದೆ. ವೇದಿಕೆಯ ಮೇಲ್ಭಾಗದಲ್ಲಿ ಸ್ವಾಮಿ ಇರ್ತಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಕೂಡ ಆಹ್ವಾನ ಇದೆ. ಚಲರಾಯ ಸ್ವಾಮಿ ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತೇಳಿ ಹೇಳಲಾಗಿದೆ. ಅದೇ ರೀತಿಯಾಗಿ ಅಶೋಕ್ ಸೇರಿ ಹಲವಾರು ಜನ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತಾರೆ. ವೇದಿಕೆ ಮೇಲೆ ದೊಡ್ಡ ಮಟ್ಟಕ್ಕೆ ಜನ ಇರೋದಿಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಇರ್ತಕ್ಕಂಥ ವೇದಿಕೆ 8 ರಿಂದ 9 ಜನಕ್ಕೆ ಮಾತ್ರ ಆಹ್ವಾನ ಇದೆ. ಅದೇ ರೀತಿಯಾಗಿ ತಾವರ್ ಚಂದ್ ಗೆಹ್ಲೋಟ್ ಅಂದ್ರೆ ರಾಜ್ಯಪಾಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ. ಹೀಗಾಗಿ ಅವರು ಕೂಡ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ 11 ಕಾರ್ಯಕ್ರಮ ಆರಂಭ ಆಗುತ್ತೆ.